ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಹೌ ಟು ಅಚೀವ್ ಯುವರ್ ಗೋಲ್ಸ್. ನಿಮ್ಮ ಗುರಿಯನ್ನ ಸಾಧನೆ ಮಾಡೋದು ಹೇಗೆ, ಸಾಧನೆ ಮಾಡ್ಲಿಕ್ಕೆ ಏನೆಲ್ಲ ಟಿಪ್ಸ್ ಗಳು ಬೇಕಾಗುತ್ತೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ವಿಡಿಯೋ ನೋಡ್ತಾ ಇರಬಹುದು, ಅಥವಾ ಆಕ್ಟರ್ ಆಗ್ಬೇಕು ಅನ್ನೋರು ವಿಡಿಯೋ ನೋಡ್ತಾ ಇರಬಹುದು, IAS ಆಗ್ಬೇಕು ಅನ್ನೋ ತಗೊಳ್ಳಿ, ಡಾಕ್ಟರ್, ಇಂಜಿನಿಯರ್, ಲಾಯರ್, ಎಲ್ರಿಗೂ ಕೂಡ ಏನೋ ತಮ್ಮದೇ ಆಗಿರ್ತಕ್ಕಂಥ ಒಂದು ಗೋಲ್ಸ್ ಇರುತ್ತೆ. ಆ ಗೋಲ್ ನ ರೀಚ್ ಮಾಡೋದು ಹೇಗೆ, ಅಲ್ಲಿಗೆ ರೀಚ್ ಆಗ್ಬೇಕಂದ್ರೆ ಏನೇನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಎಷ್ಟೋ ಜನಗಳಿಗೆ ಏನ್ ಕನ್ಫ್ಯೂಷನ್ ಇದೆಯಲ್ಲ, ಈ ಒಂದು ವಿಡಿಯೋದಲ್ಲಿ ನಾನು 3 ಟಿಪ್ಸ್ ನ ಕೊಟ್ಟು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರದ ವಿಡಿಯೋಗಳು ನೆಕ್ಸ್ಟ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ಮೊದಲನೇ ಪಾಯಿಂಟ್ ಏನಂತ ಹೇಳಿದ್ರೆ, ನೀವೇನ್ ಆಗ್ಬೇಕು ಅಂತ ಇದ್ದೀರಲ್ಲ ಅದ್ರ ಬಗ್ಗೆ ನಿಮ್ಗೆ ಸ್ಪಷ್ಟನೆ ಇರಬೇಕು. ಏನ್ ಆಗ್ಬೇಕು, ಪಕ್ಕ ಡಾಕ್ಟರೇ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಲಾಯರ್ ಆಗ್ಬೇಕಾ, ಆಕ್ಟರ್ ಆಗ್ಬೇಕಾ, ಸೆಲೆಬ್ರಿಟಿ ಆಗ್ಬೇಕಾ, ಅದು ಏನ್ ಆಗ್ಬೇಕು ಅಂತ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಪಕ್ಕ ಐಡಿಯಾಸ್ ಬರುತ್ತೆ, ಪಕ್ಕ ಪ್ಲಾನ್ಸ್ ಇರುತ್ತೆ. ಎಷ್ಟೋ ಜನಗಳಿಗೆ ಏನ್ ಆಗ್ಬೇಕು ಅಂದ್ರೆ ಪಕ್ಕ ಗುರಿ ಇಲ್ದೆ ಇರ್ಬೇಕಾದ್ರೆ ನೀವೇನು ಪ್ಲಾನ್ ಮಾಡಕ್ ಆಗಲ್ಲ. ಮೊದಲನೇದಾಗಿ ನೀವು ಫೈಂಡ್ ಔಟ್ ಮಾಡ್ಕೊಬೇಕಾಗಿದೆ ಏನಂದ್ರೆ, ನೀವೇನ್ ಆಗ್ಬೇಕು ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಕ್ಲಾರಿಟಿ ಬೇಕಾಗತ್ತೆ. ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ನೀವು ನಾವೀಗ ಟ್ರೈನ್ ಹತ್ಕೊಂಡೆಲ್ಲ ಹೋಗ್ಬೇಕು ಅನ್ಕೊಳ್ಳೋಣ. ಒಂದು ಸ್ಟೇಷನ್ಗೆ ಹೋಗ್ಬಿಟ್ಟು ನೀವು ಟಿಕೆಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಅವರು ಕೂಡ ಪಕ್ಕಾ ಕೇಳ್ತಾರೆ ಎಲ್ಲಿಗೆ ಕೊಡಬೇಕು ಅಂತ. ಎಲ್ಲಿಗೆ ಹೋಗ್ಬೇಕು ಅನ್ನೋದು ನಿಮ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಗುರಿ. ಅದು ಆಕ್ಚುಲಿ ನಿಮಗೆ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಹೋಗಿ ಟಿಕೆಟ್ ಕೊಡಿ ಅಂತ ಬಂದಾಗ ಅವ್ರು ಎಲ್ಲಿಗಂತ ಕೇಳ್ತಾರೆ. ಸೊ ಎಲ್ಲಿಗಂತ ಕೇಳಿದಾಗ ನೀವು ಎಲ್ಲಿಗಾರು ಕೊಡಿ ಅಂದ್ರೆ ಎಲ್ಲಿಗೂ ಕೊಡಕ್ ಸಾಧ್ಯನೇ ಇಲ್ಲ. ಹಾಗೆ ನಿಮ್ಗೆ ಪಕ್ಕ ಇಲ್ಲಿಗೆ ಹೋಗ್ಬೇಕು ಅನ್ನೋದೊಂದು ಗುರಿ ಇತ್ತು ಅಂತ ಹೇಳಿದ್ರೆ ಆವಾಗ ನೀವು ಪ್ರೊಸೆಸರ್ ಗಳನ್ನ ಸ್ಟಾರ್ಟ್ ಮಾಡಬಹುದು. ನಿಮ್ಮ ಪ್ರೊಸೆಸ್ ಸ್ಟಾರ್ಟ್ ಮಾಡಬಹುದು ಕೆಲಸದ್ದು. ಟಿಕೆಟ್ ಓಕೆ, ಬ್ಯಾಂಗ್ಳೂರಿಗೆ ಕೊಡಿ, ಹುಬ್ಳಿ ಕೊಡಿ, ಮೈಸೂರು ಕೊಡಿ, ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಇರ್ತೀರಾ ಆ ಗುರಿ ನಿಮಗೆ ಗೊತ್ತಿದ್ರೆ ನೆಕ್ಸ್ಟ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡಬಹುದು. ಹಾಗೇನೆ ಲೈಫ್ ಅಲ್ಲಿ IAS, ಡಾಕ್ಟರ್, ಇಂಜಿನಿಯರ್, ಆಕ್ಟರ್, ರಾಜಕಾರಣಿ ನೀವೇನೇ ಆಗ್ಬೇಕು ಅಂದ್ರೂ ನಿಮ್ಗೆ ನಿಮ್ಮ ಗೋಲ್ ಪಕ್ಕ ಇರಲಿ. ಮೊದಲನೇ ಟಿಪ್ಸ್. ಅಂಡ್ ಸೆಕೆಂಡ್ ಟಿಪ್ಸ್ ಏನು ಅಂತ ಹೇಳಿದ್ರೆ, ನಿಮ್ಮ ಗೋಲ್ ಪಕ್ಕ ಆದ ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ನೀವೇನ್ ಮಾಡ್ಬೇಕು, ಆ ಗೋಲಿಗೆ ರಿಲೇಟೆಡ್ ಆಗಿ ಸಣ್ಣ ಸಣ್ಣ ಹೆಜ್ಜೆಗಳನ್ನಾಗಿ ನೀವು ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಉದಾಹರಣೆಗೆ ನೋಡಿ, ನಾವು ಒಂದು ಬಿಲ್ಡಿಂಗ್ ಹತ್ತಬೇಕು ಅಂತ ಹೇಳಿದ್ರೆ, ಒಂದು ಹೆಚ್ಚು ಕಡಿಮೆ ಒಂದು 10 ಮೀಟರ್ ಇರ್ತಕ್ಕಂಥ ಬಿಲ್ಡಿಂಗ್ ನ ಹತ್ತಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಸಡನ್ಲಿ ಅಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ಲಿಕ್ಕೆ ಆಗತ್ತೆ. ಜಂಪ್ ಮಾಡಿದ್ರು ಕೂಡ ಏನಾಗತ್ತೆ, ತುಂಬಾ ಆಯಾಸ ಆಗುತ್ತೆ, ಟಯರ್ಡ್ ಆಗುತ್ತೆ, ಅಂಡ್ ಇಂಪಾಸಿಬಲ್ ಕೆಳಗಿಂದ ಮೇಲ್ ಜಂಪ್ ಆಗ್ಲಿಕ್ಕೆ. ಬಟ್ ಅದೇ ಸಣ್ಣ ಸಣ್ಣ ಮೆಟ್ಲುಗಳನ್ನ ಹತ್ತುತ್ತಾ ಹೋದ್ರೆ, ಒಂದೊಂದೇ ಮೆಟ್ಲುಗಳನ್ನ ಹತ್ತುತ್ತಾ ಹೋದ್ರೆ, ಅದಕ್ಕೆ ಹೇಳೋದು ನಿಮ್ಮ ದೊಡ್ಡ ಏನ್ ಗೋಲ್ ಇರುತ್ತಲ್ಲ ಆ ಗೋಲ್ ನ ರೀಚ್ ಆಗ್ಬೇಕಂದ್ರೆ ನೀವು ಅಲ್ಲಿ ಸಣ್ಣ ಸಣ್ಣ ಭಾಗಗಳನ್ನು ಮಾಡಿ. ಎಕ್ಸಾಂಪಲ್ ಈಗ ಸ್ಟಡಿ ಮಾಡ್ತಿರೋರು ಅವರಿಗೆ ಫೈನಲ್ ಎಕ್ಸಾಮ್ ಬರ್ಬೇಕು, ಅದಕ್ಕಿಂತ ಮುಂಚೆ ಅವ್ರೇನ್ ಮಾಡ್ಬೇಕು, ಎವ್ರಿ ಮಂತ್ ಪ್ಲಾನ್ ಮಾಡ್ತಾ ಹೋಗ್ಬೇಕು. ಈ ಮಂತ್ ಒಳಗಡೆ ಇಷ್ಟು ಸಿಲೆಬಸ್ ನ ಕವರ್ ಮಾಡ್ಬೇಕು, ಅಂಡ್ ಇಷ್ಟು ಅದರಲ್ಲಿ ನಾನು ಮಾರ್ಕ್ಸ್ ತಗೊಳ್ಳೇಬೇಕು. ಅವ್ರಿಗೆ ಕ್ವಶನ್ ಮಾಡ್ಕೊಳ್ಳೋದು. ಅಂದ್ರೆ ಏನಾಗುತ್ತೆ, ಸಣ್ಣ ಸಣ್ಣ ಭಾಗಗಳನ್ನ ಮಾಡ್ಕೊಳ್ತಾ ಹೋದ್ರೆ ನಿಮಗೆ ದೊಡ್ಡದು ಅಂತ ಅನ್ಸೋದೇ ಇಲ್ಲ. ಈಸಿಲಿ ಅದನ್ನ ಅಚೀವ್ ಮಾಡ್ಬಿಡ್ತೀರಿ. ಅಂಡ್ ಅದು ಭಾರ ಅಂತಾನೂ ಅನ್ಸಕ್ಕಾಗಲ್ಲ. ಎಷ್ಟೋ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಗೋಲ್ ಇಟ್ಕೊಂಡಿರ್ತಾರೆ, ಅದಕ್ಕೆ ಫೋಕಸ್ ಮಾಡ್ತಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಆ ಕೆಲಸ ಮಾಡಿದ್ರೆ ನೀವು ಅಲ್ಲಿಗೆ ಉಳಿತೀರ. ಒಂದ್ ಮನೆ ಕಟ್ಟಬೇಕಾದ್ರೆ ಒಂದೊಂದೇ ಇಟ್ಟಿಗೆ ಇಡ್ತಾ ಹೋಗ್ತೀವಿ, ಅದು ಒಂದು ಗೋಡೆ ಆಗ್ತಾ ಹೋಗುತ್ತೆ. ಒಂದೇ ಇಟ್ಟಿಗೆ ಒಂದು ಗೋಡಿನ ಕಟ್ಟಕ್ ಆಗಲ್ಲ, ಕರೆಕ್ಟ್ ಅಲ್ವಾ? ಸೊ ಹಾಗೇನೆ ಆಸ್ ಇಟ್ ಈಸ್ ಒಂದೊಂದೇ ಇಟ್ಟಿಗೆ ಏನ್ ಇಡ್ತೀವಲ್ಲ, ಹಂಗೆ ನೀವು ನಿಮ್ಮ ಗೋಲ್ ರಿಲೇಟೆಡ್ ಸಣ್ಣ ಸಣ್ಣ ಹೆಜ್ಜೆಗಳನ್ನ, ಉದಾಹರಣೆಗೆ ನೀವು ಈ ಒಂದು ವರ್ಷದಲ್ಲಿ ಒಂದು 10 ಲಕ್ಷ ರೂಪಾಯಿ ದುಡಿಬೇಕು ಅಂತ ಹೇಳಿದ್ರೆ ಫಸ್ಟ್ ಈ ತಿಂಗಳ ಎಂಡ್ ಒಳಗಡೆ ಒಂದು ಟಾರ್ಗೆಟ್ ಹಾಕೊಳ್ಳಿ. ಇಷ್ಟು ದುಡಿಲೇಬೇಕು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಮಂತ್ ಇಷ್ಟು ದುಡಿಲೇಬೇಕು, ಅದರ ನೆಕ್ಸ್ಟ್ ಮಂತ್ ಇಷ್ಟು ದುಡಿಲೇಬೇಕು. ಈ ಟಾರ್ಗೆಟ್ ಅನ್ನು ಇಟ್ಕೊಂಡಾಗ ಸಣ್ಣದಾಗಿ ನೀವು ಈಸಿಲಿ ನಿಮ್ಮ ದೊಡ್ಡ ಟಾರ್ಗೆಟ್ ಅನ್ನು ರೀಚ್ ಮಾಡಬಹುದು. ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನೋಡಿ, ದಿನನಿತ್ಯ ಪ್ಲಾನ್ ಮಾಡ್ಬೇಕು. ಒಂದು ದಿನ ಪ್ಲಾನ್ ಮಾಡಿ ಕುತ್ಕೊಂಡ್ರೆ ಆಗಲ್ಲ. ಪ್ರತಿ ಸಕ್ಸಸ್ ಏನ್ ಕೇಳುತ್ತೆ ಗೊತ್ತಾ? ಹಾರ್ಡ್ ವರ್ಕ್ ಕೇಳುತ್ತೆ, ಕೆಲಸ ಕೇಳುತ್ತೆ, ನಿಮ್ಮ ಪೇಷನ್ಸ್ ಕೇಳುತ್ತೆ. ಎವ್ರಿ ಡೇ ಹಾರ್ಡ್ ವರ್ಕ್ ಇರ್ಬೇಕು. ಎವ್ರಿ ಡೇ ನೀವೇನನ್ನ ಆಗ್ಬೇಕು ಅನ್ಕೊಂಡಿದ್ದೀರಿ ಅದ್ರ ಮೇಲೆ ಎವ್ರಿ ಡೇ ಕೆಲಸ ಮಾಡ್ತಿರ್ಬೇಕು. ಎವ್ರಿ ಡೇ ಕೆಲಸ ಮಾಡ್ತಿರ್ಬೇಕಾದ್ರೆ ಅದ್ರ ಗ್ರಿಪ್ ಸಿಗುತ್ತೆ. ಓಕೆ, ಅದರಲ್ಲಿ ಪರ್ಫೆಕ್ಟ್ನೆಸ್ ಬರುತ್ತೆ, ಅದರಲ್ಲಿ ನಿಮಗೆ ನಂಬಿಕೆ ಬರಕ್ ಶುರು ಆಗತ್ತೆ. ಕಲಿತಾ ಹೋಗ್ತೀರಿ, ಸೋಲ್ತೀರಿ, ಅಗೇನ್ ಕಲಿತೀರಿ. ಇದೆಲ್ಲ ಎವ್ರಿ ಡೇ ನಡೀತಾ ಇರಬೇಕು. ನೋಡಿ, ಒಬ್ಬ ವಿರಾಟ್ ಕೊಹ್ಲಿ ಅಂತ ವ್ಯಕ್ತಿ ಎವ್ರಿ ಡೇ ಕ್ರಿಕೆಟ್ ಆಡಿ ಪ್ರಾಕ್ಟೀಸ್ ಮಾಡಿ ಇವತ್ತಿನ ಜಗತ್ತಿನ ನಂಬರ್ 1 ಆಟಗಾರ ಆದ್ರು. ಕರೆಕ್ಟ್ ಅಲ್ವಾ? ಇವತ್ತು PM ನರೇಂದ್ರ ಮೋದಿ ಅವರು, ಯಾರನ್ನೇ ತಗೊಳ್ಳಿ, ಇವತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳು ತಗೊಳ್ಳಿ, ನೀವು ಒಬ್ಬ ಡಾಕ್ಟರ್ ತಗೊಳ್ಳಿ, ಒಬ್ಬ IAS ತಗೊಳ್ಳಿ, ಅವರೆಲ್ಲ ಯಾವ್ದೋ ಒಂದು ದಿನ ಓದಿ, ಯಾವ್ದೋ ಒಂದು ದಿನ ಪ್ರಾಕ್ಟೀಸ್ ಮಾಡಿ ಆದವರಲ್ಲ. ಸತತವಾಗಿ ಪ್ರಯತ್ನ ಇದೆ ಅದ್ರ ಹಿಂದೆ. ನೀವು ಯಾವ್ದೇ ಒಂದು ಕೆಲಸ ಮಾಡ್ಬೇಕಂದ್ರೂ ಕೂಡ ಸತತವಾಗಿ ಪ್ರಯತ್ನ ಇದ್ದಾಗ 100% ಇವತ್ತಿಗೆ ಆಗದೆ, ಇಮಿಡಿಯೇಟ್ಲಿ ಆಗದೆ ಇರಬಹುದು, ಬಟ್ ಡೆಫಿನೆಟ್ಲಿ ಆಗುತ್ತೆ. ಬಟ್ ನಿಮ್ಮ ಪ್ರಯತ್ನ 101% ಇರ್ಬೇಕಾಗ್ತದೆ. ಸ್ನೇಹಿತರೆ, ಈ 3 ವಿಚಾರಗಳನ್ನ ಕಂಪಲ್ಸರಿ ತಿಳ್ಕೊಳ್ಳಿ. ಫಸ್ಟ್ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಗುರಿ ಇಟ್ಕೊಳ್ಳಿ. ಅಂಡ್ ಸೆಕೆಂಡ್ ಒಂದು ಏನು ಅಂತ ಹೇಳಿದ್ರೆ, ಆ ಗುರಿಗೆ ಸಣ್ಣ ಭಾಗಗಳನ್ನು ಮಾಡ್ಕೊಂಡು ಆ ಟಾರ್ಗೆಟ್ ನ ಕಂಪ್ಲೀಟ್ ಮಾಡ್ತಾ ಹೋಗಿ. ಅಂಡ್ ಥರ್ಡ್ ಏನು ಅಂತ ಹೇಳಿದ್ರೆ, ವೆರಿ ಸಿಂಪಲ್, ಎವ್ರಿ ಡೇ ಆ ಗುರಿಯ ಮೇಲೆ ಸಣ್ಣ ಭಾಗಗಳಾಗಿ ಏನ್ ಮಾಡ್ಕೊಂಡಿರ್ತಿಲ್ಲ ಟಾರ್ಗೆಟ್ ನ, ಅದನ್ನ ರೀಚ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ಈ 3 ವಿಚಾರಗಳಲ್ಲಿ ನೀವು ಪ್ರಯತ್ನ ಪಟ್ಟಿದ್ದೇ ಆಗಿದ್ರೆ ಆ ಸಕ್ಸಸ್, ಆ ಗೋಲ್ ನಿಮ್ದು ಆಗುತ್ತೆ. ಸ್ನೇಹಿತರೆ ವಿಡಿಯೋ ನೋಡಿದ್ರಿ. ಸೊ ಏನ್ ಅನಿಸ್ತು ನಿಮ್ಗೆ? ಈ ಒಂದು ವಿಡಿಯೋ ಎಷ್ಟು ನಿಮಗೆ ಮೋಟಿವೇಟ್ ಮಾಡ್ತು, ಇನ್ಸ್ಪೈರ್ ಮಾಡ್ತು, ಅಂಡ್ ಏನ್ ಇನ್ಫಾರ್ಮೇಶನ್ ಕೊಡ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಅಂಡ್ ಅಗೇನ್ ಹೇಳ್ತಾ ಇದೀನಿ, ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.